ರಾಜಕೀಯದಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ, ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕಡೆಯಲ್ಲೂ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಏನೆಲ್ಲ ಆಯಿತು, ಹೈಲೈಟ್ಸ್ ಏನಿದೆ ಅಂತ ಗಮನಿಸೋದಾದ್ರೆ, ರಾಜ್ಯದ ಕೈ ಬಣಗಳ ನಡುವೆ ಕಾಲೆಳೆದಾಟಕ್ಕೆ ಕಾರಣಗಳು ಏನು ಅಂತ ಹುಡುಕುವ ಪ್ರಶ್ನೆ. ಯಾಕಂದ್ರೆ ಇದಕ್ಕಿದ್ದ ಹಾಗೆ ಕಾಂಗ್ರೆಸ್ನಲ್ಲಿ ಇಷ್ಟರ ಮಟ್ಟಿಗೆ ಒಬ್ಬರಾದ್ಮೇಲೆ ಒಬ್ಬರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ. ಸಿಎಂ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ದಲಿತ ಸಮುದಾಯದ ಸಮಾವೇಶ, ಇದೆಲ್ಲದರ ನಡುವೆ ಯಾಕೆ ಹಿಂಗಾಗ್ತಿದೆ ಅನ್ನೋದೊಂದು ಪ್ರಶ್ನೆ ಕಾರ್ಯಕರ್ತರಲ್ಲೂ ಕೂಡ ಹುಟ್ಕೊಂಡಿದೆ. ಅದಕ್ಕೊಂದಷ್ಟು ವಿಶ್ಲೇಷಣೆಯನ್ನು ಕೂಡ ಮಾಡಲಾಗ್ತಿದೆ. ಏನಾಗ್ತಿದೆ ಗಮನಿಸೋಣ ಬನ್ನಿ. ನೋಡಿ, ಈ ಬಣ ಬಡಿದಾಟ ಈಗ ಯಾಕೆ ಶುರುವಾಯಿತು? ಎಲ್ರಿಗೂ ಇರೋದು ಇದೇ ಪ್ರಶ್ನೆ, ಈಗ ಯಾಕೆ ಶುರು ಆಗಿದೆ ಇದು ಅಂತ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 2023ರ ಮೇನಲ್ಲಿ ಗದ್ದುಗೆಗೆ ಬಂದಾಗ ಒಂದು ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಎಂಬ ವಾದ ಕಾಂಗ್ರೆಸ್ನಲ್ಲಿ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ಬಹುಮತ ಬಂದಿದ ತಕ್ಷಣ ಸಿಎಂ ಸಿದ್ದರಾಮಯ್ಯ ಅಂತ ಅನೌನ್ಸ್ ಮಾಡಲಿಲ್ಲ, ಸ್ವಲ್ಪ ಟೈಮ್ ತೆಗೆದುಕೊಂಡ್ರು. DCM DK ಶಿವಕುಮಾರ್ ಕೂಡ ದೆಹಲಿಗೆ ಹೋದ್ರು, ಸಿಎಂ ಕೂಡ ದೆಹಲಿಗೆ ಹೋದ್ರು. ಒಂದು 3-4 ದಿನ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು, ಇಬ್ರ ಜೊತೆಗೆ ಮಾತುಕತೆ ಆಗ್ತಿತ್ತು. ಆಗ ಅಧಿಕಾರ ಹಂಚಿಕೆ ಮಾತುಕತೆ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಇತ್ತು. ಇನ್ನು ಇದನ್ನೇ ಯಾವ ಬಣವೂ ಖಚಿತಪಡಿಸ್ತಾ ಇಲ್ಲ. ಆದರೆ ಒಪ್ಪಂದದಂತೆ ಎಲ್ಲ ನಡೆಯಲಿದೆ ಎಂಬುದು DKಶಿ ಬಣದ ನಂಬಿಕೆ. ಇದು ಹೌದು, ಒಪ್ಪಂದ ಆಗಿದೆ, 2.5 ವರ್ಷ ಅವ್ರ ಸಿಎಂ, 2.5 ವರ್ಷ ಇವ್ರ ಸಿಎಂ, ಈ ಥರದ್ದು ಆಗಿದೆ ಅನ್ನೋದನ್ನ ಯಾರೂ ಹೇಳ್ತಾ ಇಲ್ಲ. ಬಟ್ ಅಲ್ಲಿ ಒಪ್ಪಂದ ಆದಂಗೆ ಆಗತ್ತೆ ಅನ್ನೋದು DCM DK ಶಿವಕುಮಾರ್ ಬಣದವರ ನಂಬಿಕೆ ಆಗಿದೆ. ಇದಕ್ಕಾಗಿ ಕಾಂಗ್ರೆಸ್ ವರಿಷ್ಠರನ್ನ ಸಂಪೂರ್ಣವಾಗಿ ಅವಲಂಬಿಸಿದೆ. ಎಷ್ಟೇ ಪ್ರಚೋದನೆ ಬಂದರೂ ಸಂಯಮದಿಂದ DCM ಬಣ ಇದೆ. ಆದರೆ ಎದುರು ಬಣ ಬಹಿರಂಗ ಯುದ್ಧಕ್ಕಿಳಿದಿದೆ. ಇದೆಲ್ಲದರ ಫಲವೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಆಗ್ರಹ. DKಶಿಗೆ ಸಚಿವ ಸ್ಥಾನ, ಅಧ್ಯಕ್ಷ ಸ್ಥಾನ ಎರಡೂ ಇದೆ ಅನ್ನುವಂಥ ದೂರು. ಇಂಥ ಸ್ಥಾನಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಮಾನ್ಯತೆ ಏನಾದರೂ ಇದ್ರೆ ನಮಗೂ ಕೊಡಿ, ನಾವು ಸಂಘಟನೆಗೆ ರೆಡಿ ಅಂತ ಪಟ್ಟಿಡ್ತಿದ್ದಾರೆ. ಇಷ್ಟು ದಿನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, DCM ಸ್ಥಾನ ಇವೆರಡೂ DCM DK ಶಿವಕುಮಾರ್ಗೆ ಅಂದಾಗ ಹಿರಿಯರು ಅಂತ ಕರೆಸ್ಕೊಳ್ತಾ ಇರೋರು ಈಗ ಮಾತಾಡ್ತಾ ಇದ್ದವ್ರು ಯಾರು ಮಾತಾಡಿರಲಿಲ್ಲ. ಏನಾದರೂ ಇವ್ರುಗಳಿಗೆ ಸಮಸ್ಯೆ ಇದ್ದಿದ್ರೆ ಅಥವಾ ನಾವು ಕೂಡ ಇದೇ ಥರ 2 ಖಾತೆ ನಿಭಾಯಿಸಬೇಕು ಅಂತ ಅನಿಸಿದ್ರೆ ಬಹುಮತ ಬಂದು ಅಧಿಕಾರ ಸ್ವೀಕರಿಸಿದ್ರಲ್ಲ ಅವತ್ತೇ ಮಾತಾಡಬೇಕಾಗಿತ್ತು. ಬಟ್ ಇಷ್ಟು ದಿನ ಸೈಲೆಂಟಾಗಿ ಆಗಿದ್ರು ಅಂತ ಅಂದರೆ ಒಂದು ಒಪ್ಪಂದ ಆಗಿತ್ತು ಸಿಎಂ ಬದಲಾವಣೆಯ ವಿಚಾರ. ಸೊ ಅದೀಗ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆಯೇ ಇವರೆಲ್ಲರೂ ರೊಚ್ಚಿಗೆದ್ದಿದ್ದಾರೆ, DCM ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ನೋದು ಲೆಕ್ಕಾಚಾರ.